ಸರಿ ಎಲ್ಲ ಮಾಡೋದ್ರೆ ಸರ್ ಕೈ ತೆಗೀರಿ ಸರ್, ಕೈ ತೆಗೀರಿ ಶಂಕರ್, ಬನ್ನಿ ಕೈ ತೆಗೀರಿ ಸರಿ ಸರ್. ಹಂಗೆ ಸ್ವಲ್ಪ ಹಾಂ ಎಲ್ಲ ಈ ಕಡೆ ನೋಡಿ ಸರ್, ನೀವು ಈಗ ಆ ಕಡೆ ನೋಡ್ಬೇಡಿ. ಅಮರಜ್ಯೋತಿ ಹೆಚ್ಚಮ್ಮ ನಮ್ಮ ಮುಳಬಾಗಿಲು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಬಿಇಒ ಕಚೇರಿಯ ಎಲ್ಲ ಸಿಬ್ಬಂದಿ ಒಂದು ಆ ಕಾರ್ಯಯೋಜನೆಯಿಂದಾಗಿ ನಮ್ಮ ತಾಲೂಕಿನ ಫಲಿತಾಂಶ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 3ನೇ ಸ್ಥಾನಕ್ಕೆ ಬರುವ ಹಾಗೆ ಆಗಿದೆ. ಗಳಿಸಿ ನಮ್ಮ ಮುಳಬಾಗಿಲು ತಾಲೂಕಿನ ಕೀರ್ತಿಯನ್ನ ಇಡೀ ರಾಜ್ಯಕ್ಕೆ ವ್ಯಾಪಿಸತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಅಮರಜ್ಯೋತಿ ಪ್ರೌಢಶಾಲೆಯ ಒಂದು ಶಾಲೆ ಕೂಡ ನಾವು ಧನ್ಯವಾದ. ಇದು ಟಾಪರ್ ಎಕ್ಸಲೆಂಟ್ ಆಗಿದೆ. ನೀವೆಲ್ಲ ಮಾಡ್ತೀರಾ? ನಿಮ್ಮ ಹೆಸರು ಊರೇ ನಮ್ಮ ಎಲ್ಲ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ತಾಲೂಕಿನ ಈ ವರ್ಷದ ಸ್ಟಾರ್ಸ್, ಈ ವರ್ಷದ ನಕ್ಷತ್ರಗಳಾಗಿರ್ತಕ್ಕಂಥ ನನ್ನ ರಿಸಲ್ಟ್ ಬಂದ ತಕ್ಷಣ ನೈಟ್ ಫೋನ್ ಮಾಡಿ ಡಿವ್ರಿಗೆ ಹೇಳಿದೆ, ಒಂದು ಪ್ರತಿಭಾ ಪುರಸ್ಕಾರವನ್ನ ಏರ್ಪಾಡು ಮಾಡಿ ಒಳ್ಳೆ ಮಕ್ಕಳಿಗೆ ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮನ ಏರ್ಪಾಡು ಮಾಡಿ ಅಂತ ಸಡನ್ಲಿ ಇದು ಮಾಡಿದೆ. ಇದೇ ಮಕ್ಕಳಿಗೆ ಆಗಸ್ಟ್ 15 ತಾರೀಕು ಕೂಡ ಸನ್ಮಾನ ಇದೆ, ದೊಡ್ಡ ಮಟ್ಟಕ್ಕೆ ಸನ್ಮಾನ ಇದೆ. ಅದ್ರ ಜೊತೆಗೆ ಏನು ನನ್ನ ತಾಲೂಕಿನ ಲಾಸ್ಟ್ ವರ್ಷ ನಾನು ಟಾಸ್ಕ್ ಕೊಟ್ಟಿದ್ದೆ, ನಮ್ಮೆಲ್ಲ ಪ್ರೌಢಶಾಲಾ ಶಿಕ್ಷಕರು, ಪದವಿ ಪೂರ್ವ ನಮ್ಮ ಎಲ್ಲ ಪ್ರಾಧ್ಯಾಪಕರು ನಾನು ಕೇಳ್ಕೊಂಡಿದ್ದೆ, ನನ್ನ ಜಿಲ್ಲೆಯಲ್ಲಿ ನನ್ನ ತಾಲೂಕು 6ನೇ ಪ್ಲೇಸ್ ಬರ್ತಾ ಇದೆ. ನಾನು ಬಂದಿದ್ದಾದ್ಮೇಲೆ ಶೈಕ್ಷಣಿಕ ಕ್ಷೇತ್ರಕ್ಕೆ ನಮ್ಮ ಒಂದು ಒತ್ತು ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಬಿಲ್ಡಿಂಗ್ಸ್ ಇಲ್ಲ, ಎಲ್ಲೆಲ್ಲಿ ಅಸೆಸ್ ಇಲ್ಲ, ಎಲ್ಲೆಲ್ಲಿ ಹೊಸ ಕೋರ್ಸ್ ಏನು ಮಾಡ್ಬೇಕು, ಕ್ಯಾಂಟೀನ್ ಮಾಡ್ಬೇಕು, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಈಗ ತಾನೇ ನಮ್ಮ ಮೇಡಮ್ ಒಂದು ಮಾತಾಡಿದ್ರು, ಮರುಭೂಮಿಯಲ್ಲಿ ಚಿನ್ನ ಬೆಳ್ತಕ್ಕಂಥ ಕೆಲಸವನ್ನ ಮಾಡಿದೀವಿ ಅಂತ. ಬಹುಶಃ ಈ ಮಕ್ಕಳು ಈ ಮಟ್ಟಕ್ಕೆ ರಿಸಲ್ಟ್ ಬರ್ಬೇಕಾದ್ರೆ, ಕ್ವಾಲಿಟಿ ಒಂದು ರಿಸಲ್ಟ್ ಬರ್ಬೇಕಾದ್ರೆ ನಮ್ಮ ಜಿಲ್ಲೆದಲ್ಲೇ ಕ್ವಾಲಿಟಿ ಇದರಲ್ಲಿ ರಿಸಲ್ಟ್ ಅಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಬಂದಿದ್ದೀವಿ. ರಿಸಲ್ಟ್ ಇದೆ 3ನೇ ಪ್ಲೇಸ್, ಬಟ್ ಕ್ವಾಲಿಟಿ ಇದಂತ ಬಂದಾಗ, ಆ ಸ್ಟ್ರಾಟಜೀಸ್ ಬಂದಾಗ ನಂಬರ್ 1 ಪ್ಲೇಸ್ ಬಂದಿದ್ದೀವಿ. ಬಹುಶಃ ಈ ಒಂದು ಹಾದಿ, ಈ ಒಂದು ದಾರಿ ಇವತ್ತು ನೀವು ಕಲ್ಸ್ಕೊಂಡಿರ್ತಕ್ಕಂಥ ಮಕ್ಕಳು, ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು, ನೀವು ನಂಗೆ ಎಕ್ಸಾಂಪಲ್, ನೀವು ನಂಗೆ ದಿಕ್ಸೂಚಿ. ಮುಂಬರುವ ನೆಕ್ಸ್ಟ್ ಬರ್ತಕ್ಕಂಥ ಮಕ್ಕಳಿಗೆ ನೀವೇ ಎಕ್ಸಾಂಪಲ್ಸ್, ನೀವೇ ದಿಕ್ಸೂಚಿ. ನಾವು ಮಾಡಿದೀವಿ, ನಿಮ್ ಕೈಲಿ ಯಾಕೆ ಮಾಡಕ್ಕಾಗಲ್ಲ ಅಂತ ಒಂದು ಎಕ್ಸಾಂಪಲ್ ಆಗಿ ನೀವು ಕ್ರಿಯೇಟ್ ಆಗ್ತಿರೋಂತ ನಂಬಿಕೆ, ಭರವಸೆ ನನಗಿದೆ. ಬಹುಶಃ ಮಕ್ಕಳು ಏನಾದ್ರು ಫಸ್ಟ್ ಬಂದ್ಬಿಟ್ರೆ, ಎಲ್ಲದಕ್ಕಿಂತ ಫಸ್ಟ್ ಬಂದ್ಬಿಟ್ರೆ, ಆ ತಂದೆ ತಾಯಿ ಇರ್ತಕ್ಕಂಥ ಖುಷಿ ಬಹುಶಃ ಇನ್ಯಾವತ್ತೂ ಆ ಖುಷಿ ಸಿಗೋದಿಲ್ಲ ಎಲ್ಲರಿಗಿಂತ ಬಂದ್ಬಿಟ್ರೆ. ಬಟ್ ನನ್ನ ತಾಲೂಕಲ್ಲಿ ಇಷ್ಟು ಜನ ಮಕ್ಕಳು, 23 ಜನ ಮಕ್ಕಳು 570ಗಿಂತ ಜಾಸ್ತಿ ಮಟ್ಟ ತಗೊಂಡಾಗ ಬಹುಶಃ ಅವತ್ತು ನೈಟ್ ನನಗ್ ಖುಷಿ ಆದಷ್ಟು ಶಾಸಕನಾಗಿ ನನಗ್ ಖುಷಿ ಆದ ಯಾರಿಗೂ ಖುಷಿ ಆಗ್ಲಿಲ್ಲ. ಯಾಕಂದ್ರೆ ನನಗೆ ಸಾರ್ಥಕ ಆಯ್ತು, ನಾನು ಕೂಡ ಶಾಸಕ ಆಗಿದ್ದಕ್ಕೆ ಹಾಗೂ ಒಂದು ಶೈಕ್ಷಣಿಕ ಒತ್ಕೊಂಡಿದ್ದಕ್ಕೆ ನನಗೂ ಖುಷಿ ಆಯ್ತು. ಸೊ ಒಂದೇ ಕೇಳೋದು, ಬಹುಶಃ ಮಕ್ಕಳು ಇದನ್ನ ನೆಗ್ಲೆಕ್ಟ್ ತಗೊಳಕ್ ಹೋಗ್ಬೇಡಿ. ಇದು ನಿಮ್ಗೆ ಇದು ನಿಮ್ಗೆ ಫಸ್ಟ್, ಇದು ಮೊದಲ ಹೆಜ್ಜೆ. ನಿಮ್ಗೆ PUC ಮಕ್ಕಳಿಗೆ ಜಸ್ಟ್ ಕೆರಿಯರ್ ಬಿಲ್ಡ್ ಆಗುತ್ತೆ. ಈಗ ನಿಮ್ಗೆ ತಗೊಳ್ತಕ್ಕಂಥ ಕೋರ್ಸ್ ಮೇಲೆ ನಿಮ್ಗೆ ಕೆರಿಯರ್ ಬಿಲ್ಡ್ ಆಗುತ್ತೆ. ಈ SLC ಮಕ್ಕಳಿಗೆ ನಿಮ್ ಫೌಂಡೇಶನ್ ಇದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿ. ನಮ್ಮ ಕಾಲದಲ್ಲಿ ನನ್ನ ಟೋಟಲ್ ಮಾರ್ಕ್ಸ್, ನನ್ನ SLC ಟೋಟಲ್ ಮಾರ್ಕ್ಸ್ 256. ಎಷ್ಟು? ನನಗೆ 256 ತಗೊಂಡಿದ್ದಕ್ಕೆ ನಮ್ಮೂರು ಅಲೆಯಾಗಿ ತಗೊಂಡೋದು, ನನ್ನ ನಲ್ಗೆ ಹೊಡ್ಕೊಂಡು ತಗೊಂಡೋದ್ರು. ಆಯ್ತಾ, ನಾನ್ ನಿಮ್ಮನ್ನ ತಗೊಂಡೋಗಕ್ಕೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಮಾರ್ಕ್ಸ್ ಅಂದ್ರೆ ಮಕ್ಕಳಿಗೆ ಏನಾಗ್ಬಿಟ್ಟಿದೆ, ಕಳ್ಳೆ ಪಡ್ತೀನಿ ಆಗ್ಬಿಟ್ಟು ಪರಿಸ್ಥಿತಿ.
ನಾನು 250 ಬಂದ ಅವಾಗ 256 ಜಸ್ಟ್ ಪಾಸ್ ನಾನು. ಆಗ ನಮ್ ಇದ್ರಲ್ಲಿ ಯಾರು ಪಾಸ್ ಆಗಿಲ್ವ, ನಾನೇ ಪಾಸ್ ಆಗಿದ್ದು. ಅದಕ್ಕೆ ಏನು ಊರೆಲ್ಲ ಲಾಡು ಹಂಚಿದ್ರು, ನಾನು ಅಲ್ಲಿಗೆ ತಗೊಂಡು ಕರ್ಕೊಂಡು ಹೋದ್ರು. ಅಂದ್ರೆ ಇವತ್ತಿನ ಮಕ್ಕಳು 625 ಎಷ್ಟು 620 624 ಇನ್ನೊಂದು ಮಾರ್ಕ್ಸ್ ಹಾಕ್ಬಿಟ್ಲೆ ಗೊತ್ತಿಲ್ಲ. ಸೊ ಆ ಮಟ್ಟಕ್ಕೆ ಇವತ್ತು ವೈಜ್ಞಾನಿಕವಾಗಿ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಎಲ್ಲಾನು ಇವತ್ತು ಮೊಬೈಲ್ ಅಲ್ಲಿ ಇದೆ, ಇಡೀ ಪ್ರಪಂಚ ಮೊಬೈಲ್ ಇದೆ. ಟ್ರಂಪ್ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಮೊಬೈಲ್ ಹೇಳ್ಬೋದು ನಾವು ಇವತ್ತು. ಟ್ರಂಪ್ 2 ನಿಮಿಷ ಮುಂಚೆ ಏನ್ ಮಾತಾಡೋದು ಮೊಬೈಲ್ ಗೊತ್ತಾಗುತ್ತೆ. ಇವತ್ತು ಆಧುನಿಕ ಜಗತ್ತಲ್ಲಿ ತುಂಬಾ ಮುಂದೋಗ್ತಾ ಇದೆ. ಸೊ ಅದರಿಂದ ಮುಂಬರುವ ಮಕ್ಕಳು ಕೂಡ, ನೀವು ಕೂಡ ಬದಲಾಗಿ, ಆದಷ್ಟು ಬೇಗ ಬದಲಾಗಿ ಇಡೀ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಮಟ್ಟಕ್ಕೆ ಹೆಸರು ತಗೊಂಡ್ಬಂದು, ಇಡೀ ನನ್ನ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ತಗೊಂಡ್ಬಂದಿದ್ದೀರಾ. ನಿಮಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಮಟ್ಟಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ. ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನೀವೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದು ನನ್ನ ತಾಲೂಕಿಗೆ ಮತ್ತೆ ವಾಪಸ್ ಬಂದ್ರೆ, ಒಬ್ಬ ಅಧಿಕಾರಿಯಾಗಿ, KS ಅಧಿಕಾರಿಯಾಗಿ, ಇಲ್ಲ IAS ಅಧಿಕಾರಿಯಾಗಿ ನಿನ್ನ ಜಿಲ್ಲೆ ನೀನು ವಾಪಸ್ ಬಂದ್ರೆ, ಈ ಭರತ ಮಾತೆ ತಾಯಿ ನೀವು ಋಣ ತೀರಿಸಿದಂಗೆ ಆಗ್ತದೆ, ಈ ಭೂಮಿ ತಾಯಿ ಋಣ ತೀರಿಸಿದಂಗೆ ಆಗುತ್ತೆ. ಫಸ್ಟ್ ನಿಮ್ ಹುಟ್ಟೂರು, ನಿಮ್ ತಾಯಿ, ನಮ್ಮ ಹುಟ್ಟೂರು, ನಮ್ ಶಾಲೆ, ಈ 3ನ್ನ ಯಾವತ್ತು ಮರೆಕ್ ಹೋಗ್ಬೇಡಿ. ಎತ್ತ ತಂದೆ ತಾಯಿನ ಯಾರು ಮರಿಬಾರ್ದು, ಎತ್ತ ಊರ್ನ ಯಾವತ್ತು ಮರಿಬಾರ್ದು. ಹೌದಾನೆ, ಕಲ್ಸ್ಕೊಟ್ಟಿದ್ ಊರ್ತಾನೆ ನಮ್ಗೆ. ಆದ್ರೆ ಅದೇ ರೀತಿ ನಮಗೆ ಮೊದಲ ಪಾಠ ಹೇಳ್ಕೊಟ್ಟಿದ್ದು ಟೀಚರ್ಸ್ನಾಗ್ಲಿ, ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಪ್ರಾಧ್ಯಾಪಕನಾಗಿ ನಾವು ಮರೆಕ್ ಹೋಗ್ಬೋದು. ಈ 3 ಯಾರು ಮರೆಯಲ್ಲೋ ಖಂಡಿತ ದೊಡ್ಡ ಮಟ್ಟಕ್ಕೆ ಅವ್ನು ಬೆಳಿತಾನೆ, ದೊಡ್ಡ ಮಟ್ಟಕ್ಕೆ ಅವ್ನು ಬೆಳಿತಾನೆ. ಸೊ ಇವತ್ತೆಲ್ಲಾ ಮಕ್ಕಳಿಗೆ ಒಂದೇ ಮಾತಾಡೋದು, ದಯವಿಟ್ಟು ನೀವು ಬೇರೆ ಮಕ್ಕಳಿಗೆ ದಿಕ್ಸೂಚಿ ಆಗಿದ್ದೀರಿ. ನೀವು ಹಿಂದಿರ್ತಕ್ಕಂಥ ಬಿಟ್ಟೋಗಿರ್ತಕ್ಕಂಥ ಏನ್ ಇವತ್ತು ಇದೀರಿ, ದಿಕ್ಸೂಚಿ ಆಗಿ ಮುಂದಕ್ಕೆ ಹೋಗ್ಲಿ ಅಂತ ಹೇಳ್ತಾ, ಒಬ್ಬ ಶಾಸಕರಾಗಿ ಇದಕ್ಕಿಂತ ಖುಷಿ ಪಡ್ತಕ್ಕಂಥ ವಿಷಯ ಇನ್ನೇನು ಇಲ್ಲ ತಾಲೂಕು. ಅದೇನೋ ಆಗ್ಬಿಟ್ಟಿದೆ, ನಾನೇನು ಬೇರೆ ಕೆಲಸ ಮಾಡಕ್ಕಂತೂ ನಾನು ಬಂದಿಲ್ಲ. ಈಗ ಬೇರೆ ಜನಕ್ಕೆ ಅಡ್ಡದಾರಿ ಕೆಲಸಕ್ಕಂತೂ ನಾನು ಬಂದಿಲ್ಲ, ಬರಕ್ ಹೋಗೋದಿಲ್ಲ. ನನ್ನ ಮುಳಬಾಗ ತಾಲೂಕಿನ ಜನ ಯಾವತ್ತು ಹಿಂಗನ್ಬೇಕೆ ಹೊರತು ಹಿಂಗ್ ಕೈ ಅನ್ನಕ್ಕಂತೂ ನಾನು ಬಿಡಲ್ಲ. ಯಾವತ್ತು ನಿಮ್ಮ ಕೈನ ಆಕಾಶ ನೋಡಕ್ಕಂತೂ ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೂ ಶಾಸಕನಾಗಿ ನಾನು ಬಿಡಲ್ಲ. ನಿಮ್ ಕೈ ಯಾವತ್ತು ಮುಳಬಾಗಲ್ ತಾಲೂಕಿನ ಜನ ಯಾವತ್ತು ನಾವು ಕೊಡೋರೆ ಹೊರತು ಕೈ ಒಡ್ಡಿ ನಾವು ಭಿಕ್ಷಕರಾಗಿರ್ತಕ್ಕಂಥ ಕೆಲಸವನ್ನ ನಾನು ಮಾಡಕ್ ಹೋಗಲ್ಲ. ಅಂತ ದರಿದ್ರ ಕೆಲಸ ಕೂಡ ನಾನು ಮಾಡಕ್ ಹೋಗಲ್ಲ, ಆಯ್ತಲ್ವಾ? ಯಾವತ್ತು ನಿಮ್ಮ ಕೈ ಯಾವತ್ತು ಹಿಂಗನ್ಬೇಕು. ಏನ್ ಹೇಳಿ, ನಾವ್ ಯಾವತ್ತು ಕೊಡೋರಂತಾಗ್ಬೇಕು, ಇನ್ನೊಬ್ಬರಿಗೆ ನಾವು ಕೊಡೋರಂತಾಗ್ಬೇಕು. ನಾವು ಬೇಡ ಅಂತ ಪರಿಸ್ಥಿತಿ ಹೋಗ್ಬಾರ್ದು, ಅದಲ್ವಾ? ಬೇಡ ಅಂತ ಪರಿಸ್ಥಿತಿ ನಾವು ಹೋಗ್ಬಾರ್ದು. ಸೊ ಮುಂದಿನ ದಿವಸದಲ್ಲಿ ಇದೇ ಮಕ್ಕಳು ಅಧಿಕಾರಿಯಾಗಿ, ದೊಡ್ಡ ಅಧಿಕಾರಿಗಳಾಗಿ ನಮ್ಮ ಜಿಲ್ಲೆಗೆ ವಾಪಸ್ ಬನ್ನಿ, ನನ್ನ ತಾಲೂಕು ವಾಪಸ್ ಬನ್ನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ, ವಿಶೇಷವಾಗಿ ನಮ್ಮ BO ಅವ್ರ ಬಗ್ಗೆ ಮಾತಾಡ್ಬೇಕು. ಅವ್ರ ಅವಾಗ ಫೋನ್ ಎತ್ತಲ್ಲ, ಯಾರು ಎಲ್ಲಾ ಟೀಚರ್ಸ್ ಸರ್ ಅವಾಗ ನಿಮ್ BO ಹೇಳಿ ಸರ್ ಫೋನ್ ಎತ್ತಲ್ಲ ಅಂತ, ಆಯ್ತಲ್ಲ? ಅವ್ರು ಹೇಳಿದ್ರು, ಸರ್ ನನ್ನ ಕೈಯಲ್ಲಿ ಆಗ್ತಲ್ಲ, ಕಾರ್ ಇಲ್ಲ ಅಂತ ಕಾರ್ ಕೊಡ್ಸ್ಕೊಟ್ಟೆ. ಒಳ್ಳೆ ವಾಹನ ಎಲ್ಲಾ ಕಡೆ ಸುತ್ತಾಡ್ಲಿ ಅಂದ್ಬಿಟ್ಟು, ಎಲ್ಲಾ ಕಡೆ ಅಂದ್ರೆ ಎಲ್ಲಾ ಕಡೆ ಎಲ್ಲ ಶಾಲೆಗೆ ಎಲ್ಲಾ ಕಡೆ ಸುತ್ತಾಡಕ್ ಹೋಗ್ಬೇಡಿ, ಮತ್ತೆ ಓಡಾಡ್ರೆ ನಿಮ್ ಕಡೆ ಮುಗಿಸಿ ನಡ್ಕೊಂಡು ಆಯ್ತಲ್ಲ? ಸೊ ಅವ್ರಿಗೆ ಹೇಳಿದ್ದೆ, ನೀನು ಶ್ರೀನಿವಾಸಪುರ ತಾಲೂಕನ್ನು, ನಾನು ಶ್ರೀನಿವಾಸಪುರ ತಾಲೂಕನ್ನು ಮಾನ್ಭವ, ಇಬ್ರು ಮುಳಬಾಗಿಲು ತಾಲೂಕ್ ಬಂದಿದ್ವಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗ್ ಮಾನ ಹೋಗುತ್ತಪ್ಪ, ದಯವಿಟ್ಟು ಒಳ್ಳೆ ಮಾರ್ಕ್ಸ್ ಕೊಡುವಂತದ್ರು. ವಿಶೇಷವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ BO ಅವರೇ. ಯಾಕಂತಂದ್ರೆ ಕ್ಯಾಪ್ಟನ್ ಸರಿ ಇದ್ರೆ ಟೀಮ್ ಸರಿ ಇರುತ್ತೆ. ಆಸ್ ಎ ಕ್ಯಾಪ್ಟನ್ ನೀವು ಒಳ್ಳೆ ಕೆಲಸ ಮಾಡಿದಿರಿ. ಶಾಸಕನಾಗಿ ನಿಮ್ಗೆ ಒಳ್ಳೆ ಕೃತಜ್ಞತೆ ಸಲ್ಲಿಸ್ತೀನಿ. ಇದೇ ರೀತಿ ಮುಂದುವರಿಸಿ. ಇವತ್ತೇನ್ 97.98% ಬಂದಿದೆ. ನೆಕ್ಸ್ಟ್ ವರ್ಷ ನನಗೆ 100% ರಿಸಲ್ಟ್ ಬೇಕು, 100% ರಿಸಲ್ಟ್ ಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ CRP ಅವ್ರಿಗೂ, ಎಲ್ಲ ನನ್ನ ಡಿಪಾರ್ಟ್ಮೆಂಟ್ ಅವ್ರಿಗೂ, ಎಲ್ಲ ನನ್ನ ಪ್ರಾಧ್ಯಾಪಕ ವರ್ಗದವ್ರಿಗೂ, ಎಲ್ಲ ಲೆಕ್ಚರರ್ಸ್ಗೂ, ಎಲ್ಲ ವಿಶೇಷವಾಗಿ ಟೀಚರ್ಸ್ ಕೂಡ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾರು 100% ತಗೋದು ಎಲ್ಲಾ ಶಾಲೆಗೆ ನಾನು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇಟ್ಕೊಂತ ಇದ್ದೀನಿ. ನಿಮ್ ಶಾಲೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ಅಲ್ಲಿ ಕುಂದುಕೊರತೆಗಳ ಬಗ್ಗೆ ಮಾತಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಕ್ಕೆ ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಕ್ಷತ್ರ ಆಕಾಶದಲ್ಲಿ ನಕ್ಷತ್ರ ಹಿಂಗ್ ಮಿಂಗ್ತದೆ. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಈ ವರ್ಷ ನೀವು ಹಂಗೆ ಮಿಂಗ್ತಾ ಇದ್ದೀನಿ. ಇದು ದೊಡ್ಡ ಮಟ್ಟಕ್ಕೆ ಬೆಳಕನ್ನು ಚೆಲ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಲ ಮಾತು ಮುಗಿಸ್ತೀನಿ.